ಲವಬರ್ಡ್ ಸಫೇಡಾ ಅನ್ನೋದು ಪೇರಳೆ ಹಣ್ಣಲ್ಲಿ ತುಂಬ ಫೇಮಸ್ ತಳಿ. ಅದಾದಮೇಲೆ ತೈವಾನ್ ಪಿಂಕ್ ಮತ್ತು ತೈವಾನ್ ವೈಟ್ ಅಂತ ಬಂತು. ಅದಾದಮೇಲೆ ರೆಡ್ ಡೈಮಂಡ್ ಅಂತ ಇವಾಗ ಇವು ತುಂಬ ಟ್ರೆಂಡಿಂಗಲ್ಲಿದೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸೀಡ್ಲೆಸ್. ಸೊ ಇದು ಎಷ್ಟು ಅಡಿಕ್ಟಿವ್ ಆಗಿರುತ್ತೆ ಅಂದರೆ, ನೀವು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಬಿಟ್ಟು ಮಕ್ಕಳಿಗೆ ಈ ಪೇರಳೆ ಹಣ್ಣು ಒಂದು ಕೊಟ್ಟರೆ, ಅಂದರೆ ಸೀಬೆಹಣ್ಣು, ಇದನ್ನೇ ಚೂಸ್ ಮಾಡ್ತಾರೆ. ಅಷ್ಟೊಂದು ಅಡಿಕ್ಟಿವ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಸೀಡ್ ಇಲ್ಲದೆ ಇರೋದ್ರಿಂದ ತಿನ್ನೋದಕ್ಕೂ ತುಂಬ ರುಚಿಕರವಾಗಿರುತ್ತೆ. ನಾವು ಆಲ್ಮೋಸ್ಟ್ ಇದನ್ನು 10 ಗಿಡನ ತರಿಸಿದ್ದೀವಿ. ಏನಕ್ಕಂದರೆ ಡೈಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸೀಬೆಹಣ್ಣನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ನನ್ನ ರೂಮ್ ಪಕ್ಕದಲ್ಲೇ ಇದು ಆಲ್ಮೋಸ್ಟ್ ಒಂದು 10 ಗಿಡನ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ರೈತರು ನಾರ್ಮಲಾಗಿ ಡಿಮ್ಯಾಂಡ್ ನೋಡಿಕೊಂಡ್ರು ಕೂಡ ಹೆಂಗಿರುತ್ತೆ ಅಂದರೆ, ಇವಾಗ ನಾರ್ಮಲ್ ಗೋವಾ, ತೈವಾನ್ ಪಿಂಕು, ತೈವಾನ್ ವೈಟ್ ಎಲ್ಲ ನಿಮಗೆ ಎಲ್ಲ ಕಡೆ ಸಿಗ್ತಿರುತ್ತೆ. ಬಟ್ ಈ ಜಪಾನ್ ರೆಡ್ ಡೈಮಂಡ್ 10 ಕಿಲೋಮೀಟರ್ 20 ಕಿಲೋಮೀಟರ್ ಸಿಗ್ತಿದೆ ಅಂತಲೂ ಕೂಡ ಅಲ್ಲಿಗೆ ಹೋಗಿ ತೊಗೊಬರ್ತಿದ್ದಾರೆ. ಯಾಕಂದರೆ ಇದಕ್ಕಿರುವಂಥ ಡಿಮ್ಯಾಂಡ್ ಸೀಡ್ಲೆಸ್ ಅಂಡ್ ತಿನ್ನೋದಕ್ಕೆ ತುಂಬ ರುಚಿಕರವಾಗಿರುತ್ತೆ. ಇದರ ಎಲೆಗಳು ಈ ರೀತಿ ದೊಡ್ಡದಾಗಿ ಬರುತ್ತೆ. ಮತ್ತು ಇದ್ರ ಜೊತೆ ಇನ್ನೊಂದು ಬಂದುಬಿಟ್ಟು ಬ್ಲ್ಯಾಕ್ ಡೈಮಂಡ್ ಅಂತ ಬರುತ್ತೆ. ಬ್ಲ್ಯಾಕ್ ಡೈಮಂಡು ಸೇಮ್ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ, ಅದರಲ್ಲೂ ಸೀಡ್ಲೆಸ್ಸು. ಅದು ಕೂಡ ಜಪಾನ್ ಬ್ಲ್ಯಾಕ್ ಡೈಮಂಡ್ ಅಂತ ಕರಿತೀವಿ. ಅದು ಇದಕ್ಕಿಂತ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ನಮ್ಮ ಸಪ್ಲೈ ಸಿಕ್ಕಿಲ್ಲ ಅದು. ಸೊ ಅದಕ್ಕೋಸ್ಕರ ನಾರ್ಮಲಾಗಿ ಜಪಾನ್ ರೆಡ್ ಡೈಮಂಡ್ನ ಮಾತ್ರ ಹಾಕ್ತಿದ್ದೀವಿ. ಸೊ ಪ್ರತಿಯೊಬ್ಬರು ಯಾರಾದರೂ ಟೆರೆಸ್ ಗಾರ್ಡನಿಂಗ್ ಮಾಡ್ತೀವಿ ಅಂದರೆ ಮಿನಿಮಮ್ ಒಂದು 5ರಿಂದ 10 ಗಿಡನ ಪೇರಳೆ ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ವಿವಿಧ ತಳಿಗಳನ್ನು ಹಾಕ್ಕೋಬೋದು. ಅಲಹಾಬಾದ್ ಸಫೇಡಾ, ತೈವಾನ್ ಪಿಂಕ್, ತೈವಾನ್ ವೈಟ್ ಮತ್ತು ಜಪಾನ್ ರೆಡ್ ಡೈಮಂಡ್, ಜಪಾನ್ ಬ್ಲ್ಯಾಕ್ ಡೈಮಂಡ್. ಏನಕ್ಕಂದರೆ ನಿಮ್ಗೆ ಯಾವಾಗಲೂ ಕಾಯಿ ಸಿಗೋದ್ರಲ್ಲಿ ನಂಬರ್ 1 ಬಂದುಬಿಟ್ಟು ಪೇರಳೆ. ಆ್ಯಂಡ್ ಯಾವಾಗಲೂ ಯಾರಾದರೂ ಬಂದ ತಕ್ಷಣ ಕಿತ್ಕೊಡೋದಕ್ಕಾಗೋದು ಕೂಡ ಪೇರಳೆ, ಅಂದರೆ ಸೀಬೆಕಾಯಿ. ಸೊ ಪ್ರತಿಯೊಬ್ಬರು ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ರೈತರು ಯಾರಾದರೂ ಬೆಳಿಬೇಕಂದ್ರೂ ಕೂಡ ಪ್ಲ್ಯಾನ್ ಮಾಡಿದ್ರೆ ತೈವಾನ್ ಪಿಂಕ್, ತೈವಾನ್ ವೈಟ್ಗಿಂತ ಈ ಥರದನ್ನು ಚೂಸ್ ಮಾಡಿ. ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ. ಸೊ ಮೋಸ್ಟ್ ಡಿಮ್ಯಾಂಡೆಡ್ ತಳಿ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನಾದರೂ ಟೆರೆಸ್ ಗಾರ್ಡನಿಂಗ್ ಮಾಡ್ತೀನಿ ಅಂದರೆ ಮಿಸ್ ಮಾಡದೆ ಒಂದು 5ರಿಂದ 10 ಗಿಡ ಆದರೂ ನಿಮ್ಮ ತೋಟದ ಮೇಲೆ ಹಾಕ್ಕೊಳ್ಳಿ. ಸೊ ಆರಾಮಾಗಿ ಪಾಟಲ್ಲಿ ಬೆಳೆಯುತ್ತೆ. ಒಂದು 14 ಇಂಚಿಂದ 18 ಇಂಚು, 16 ಇಂಚು ಹಾಕೊಂಡ್ರು ಕೂಡ ಸಾಕು. ಸೊ ಇದು ಫಸ್ಟ್ ಡೇ. ನೋಡೋಣ ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಅಂದರೆ, ಕೆಲವೊಂದರಲ್ಲಿ ಹೂವು ಕೂಡ ಬಿಟ್ಟಿದೆ, ಬಟ್ ಅದು ಇವಾಗ ಕಾಯಿ ಬರಲ್ಲ. ಸೊ ಇನ್ನೊಂದು 3 to 6 ಮಂತ್ಸಲ್ಲಿ ಇದು ಕಾಯಿ ಶುರುವಾಗುತ್ತೆ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ.